ಏನು ಸರು ತುಂಬ ಟೆನ್ಷನಲ್ಲಿರೋ ಹಾಗಿದೆ. ಈ ವಯಸ್ಸಲ್ಲಿ ಇಷ್ಟೊಂದು ಟೆನ್ಷನ್ ಒಳ್ಳೇದಲ್ಲ ಕಣೆ. ಇದು ಹೀಗೆ ಮುಂದುವರೆದ್ರೆ ಇನ್ನೊಂದು 5 ವರ್ಷದಲ್ಲಿ ಸರಸ್ವತಿಯವರು ಈ ಆಲೋಕ ತೇಜಸ್ರು ಅಂತ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕಾಗತ್ತಷ್ಟೆ. ನಾನೇನು ಬೇಕು ಅಂತ ಎಲ್ಲನೂ ತಲೆ ಮೇಲೆ ಹೇಳ್ಕೊಳ್ತಾ ಇದ್ದೀನಿ. ಗ್ರಹಚಾರ ಗ್ರಹಗತಿಗಳಲ್ಲಿ ಬರೀ ದುರಂತನೇ ವಕ್ರಿಸ್ಕೊಂಡಿದೆ. ಹಾಗಂತ ಸಾಕಾಗೋಗಿದೆ. ಇಂಥ ಬಾಳೋದು ಬಿಟ್ಟು ಆ ಕಾರ್ಡ್ ಪ್ರಿಂಟ್ಸ್ ಮಾಡಿಸೋದೇ ವಾಸಿ ಅನಿಸುತ್ತೆ. ಸುಮ್ಮನೆ ಎಕ್ಸಾಜರೇಟ್ ಮಾಡಬೇಡ ಸರು. ಗಂಡ ಹೆಂಡತಿ ಜಗಳ ಯಾವ ಮನೇಲಿ ಇರಲ್ಲ. ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾಗ್ತಾ ಹೋಗಬೇಕು. ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಅಂದರೆ ಹಿಂದಿನ ಕಾಲನ ತೇತ್ರಯುಗ ಅಂತಲೋ ಅಥವಾ ಇನ್ನೇನೋ ಕರಿತಿದ್ರು. ಈ ಮದುವೆ ಅನ್ನೋದು ಬ್ರಹ್ಮಗಂಟು, ಸಾಯೋವರೆಗೂ ಒಬ್ರಿಗೆ ಆಸರೆ ಆಗಿರಬೇಕು, ಹೆಣ್ಣು ಗಂಡಿನರಳೆಲ್ಲ ಬದುಕಬೇಕು ಅನ್ನೋದೆಲ್ಲ ಹೋಯ್ತು ಕಣೆ. ಜಗಳ ಶುರುವಾಯ್ತಾ, ಶಕ್ತಿ ಮೀರಿ ಪ್ಯಾಚಪ್ ಮಾಡಬೇಕು. ಆಗ್ಲಿಲ್ವಾ, ಪಾಲಿಗೆ ಬಂದಿದ್ದಿಷ್ಟೇ ಅಂತ ಎಂಜಾಯ್ ಮಾಡಬೇಕು. ನೀನು ಅದನ್ನೇ ಮಾಡ್ತಾ ಇದೀಯಾ? ಇನ್ನೂ ಮುಂದಕ್ಕೆ ಹೋಗಿಲ್ಲ. ಪ್ಯಾಚಪ್ ಮಾಡೋದು ಅಂತ ಹೇಳಿದ್ನಲ್ಲ, ಅದನ್ನು ಮಾಡ್ತಾ ಇದ್ದೀನಿ. ಗೆದ್ರೆ ಹ್ಯಾಪಿ, ಸೋತ್ರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಈಗಲೇ ಸಿದ್ಧ ಆಗ್ತಾ ಇದ್ದೀನಿ. ಏನೇ ಆದರೂ ನಿನ್ನ ಥರ ಕೊರ್ಗೋಕ್ಕೆ ಹೋಗೋಲ್ಲ. ಹೇಳಿದ್ನಲ್ಲ, ನಾನು ಅತಿ ನತದೃಷ್ಟ ಹೆಣ್ಣು ಅಂತ. ಎಲ್ಲ ಹೆಣ್ಣುಗಳಿಗೆ ಕಷ್ಟ ಕಾರ್ಪಣ್ಯಗಳು ಒಂಥರ ಆದರೆ ನಾನು ಬೇರೆನೇ ರೀತಿ. ನಾನೀಗ ಮುಸ್ಕಿನ ಮೇಲೆ ಕಾಲಿಟ್ಟಿದ್ದೀನಿ. ತೆಗೆದ್ರೂ ಅಪಾಯ, ಇಟ್ಟರೂ ಅಪಾಯ. ಬರೀ ಗಂಡ ಅಲ್ಲ, ಇಡೀ ಮನೆಗೆ ಕಳಂಕ. ಯಾಕೆ ಸರು, ಅಂಥದ್ದೇನಾಯಿತು? ಹೇಳೋದಕ್ಕೆ ಪದಗಳೇ ಇಲ್ಲ ಕಣೆ. ಕಣ್ಮುಂದೆ ಕತ್ಲು ಕಟ್ತಾ ಇದೆ. ಬಹುಶಃ ಇದೇ ನನ್ನ ಕೊನೆ ಹೋರಾಟ ಇರಬೇಕು. ಇದರಲ್ಲಿ ತೇಲ್ತೀನೋ ಮುಳುಗ್ತೀನೋ ಆ ದೇವ್ರಿಗೆ ಕೂಡ ಗೊತ್ತಿಲ್ಲ. ರೋಹಿ, ನಂಗೊಂದು ಉಪಕಾರ ಮಾಡ್ತೀಯಾ? ಏನು ಹೇಳೆ? ನೀನು ಆಗಾಗ ಹೋಗ್ತಾ ಇರ್ತೀಯಲ್ಲ ಆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ. ನಾನೆಲ್ಲಿ ಹೋಗ್ತೀನಿ? ನನಗಿಷ್ಟ ಇಲ್ಲದೆ ಹೋದರೂ ಅನ್ಸ್ಯ ಮೇಡಮ್ ಕಲಿಸ್ತಾರೆ. ಅಲ್ಲೊಬ್ಬ ಕಾಮುಖ ಇದ್ದಾನೆ, ಯಶವಂತ್ ಅಂತ. ಹೆಸ್ರಿಗೆ ಮಾತ್ರ ಅಧಿಕಾರಿ, ಆದರೆ ಹುಡುಗಿರ ಪಾಲಿಗೆ ಮಾತ್ರ ಸಿಂಹ ಸ್ವಪ್ನ. ಅವನ್ನ ಎದುರು ಹಾಕ್ಕೊಂಡ್ರೆ? ಗೊತ್ತಿದ್ದು ಕೊಚ್ಚೆ ಮೇಲೆ ಯಾಕೆ ಕಲ್ಲು ಹಾಕಬೇಕು? ಶಕ್ತಿ ಇರೋರು ಕಪಾಳಿಗೆ 2 ಬಿಗ್ದು ಹೊರಗೆ ಬರ್ತಾರೆ. ಆಗದೆ ಇರೋರು ಹತ್ತು ಕರೆದು ಗೋಗರಿತಾರೆ. ಅವನ ಕೈ ಕೆಳಗೆ ಕೆಲಸ ಮಾಡೋರೆಲ್ಲ ಹೆಂಗಸ್ರಲ್ಲ ನರಕ ಅನುಭವಿಸ್ತಾ ಇದ್ದಾರಂತೆ. ಹಾಗಂತ ಕೇಳಿದ್ದೀನಿ. ಅಂದರೆ ಅವನ ಹಿಡಿತದಲ್ಲಿರೋರು ಅವನಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ ಅಂತೀಯಾ? ಅದಕ್ಕೆಲ್ಲ ತುಂಬ ಧೈರ್ಯ ಬೇಕು, ತುಂಬ ಸಪೋರ್ಟ್ ಬೇಕು. ಅವನ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾನಂತೆ. ಎಂಥ ದರಿದ್ರ ಕೆಲಸಕ್ಕೂ ಇಳಿತಾನಂತೆ. ಹಾಗಂತ ಅವನಿಂದ ನೋವು ಅನುಭವಿಸ್ತಾರಲ್ಲ ಹೇಳ್ತಾರೆ. ಅದು ಸರಿ ಸರು, ಅವನ ಬಗ್ಗೆ ಯಾಕೆ ವಿಚಾರಿಸ್ತಿದ್ಯಾ? ಆ ದರಿದ್ರ ಮನುಷ್ಯನ ಭೇಟಿ ಮಾಡಿದ್ಯಾ? ಏನು ಸಮಾಚಾರ? ಆ ಥರ ಏನೂ ಇಲ್ಲ ಕಣೆ. ಸುಳ್ಳು ಹೇಳಬೇಡ ಸರು, ನಿಜ ಹೇಳು. ಅವನ ಹದ್ದಿನ ಕಣ್ಣು ನೇಮೇಲೆ ಬಿದ್ದಿದ್ಯಾ? ಗೊತ್ತಿಲ್ಲ, ಆದರೆ ಏನಾಗುತ್ತೋ ಅನ್ನೋ ಹೆದರಿಕೆ ಮಾತ್ರ ಇದೆ. ರೋಹಿ, ಸಮಯ ಬಂದಾಗ ನಾನೇ ವಿಷಯ ತಿಳಿಸ್ತೀನಿ. ಯಾರ ಹತ್ರನೂ ಈ ವಿಷಯ ಹೇಳಬೇಡ ಪ್ಲೀಸ್. ಖಾಲಿ ಖಾಲಿ ಮನೆ ನನ್ನ ಮನಸ್ಸಿನಂತೆ. 15 ವರ್ಷಗಳ ಹಿಂದೆ ನವವಧುವಾಗಿ ಈ ಮನೆ ಹೊಸಲು ತುಳಿದಾಗ ನನ್ನನ್ನು ಸ್ವಾಗತಿಸಿದ್ದು ಇದೇ ಮನೆ. ನನ್ನ ಎಲ್ಲ ನೋವು ಸಂಕಟಗಳಲ್ಲಿ ಮೂಕ ಪ್ರೇಕ್ಷಕನಾಗಿದ್ದು ಇದೇ ಮನೆ. ನವವಧುವಾಗಿ ಈ ಮನೆ ಹೊಸಲು ತುಳಿದಾಗ ಏನೋ ಉತ್ಸಾಹ, ಹುರುಪು, ಗಂಡನ ಹುಚ್ಚು ಪ್ರೀತಿಯಲ್ಲಿ ಕೊಚ್ಚಿ ಹೋಗ್ತೀನೋ ಉನ್ನಾದ. ಅತ್ತೆ ಮಾವಂದ್ರಿಗೆ ನೆಚ್ಚಿನ ಸೊಸೆಯಾಗಿ, ಬಾವಮೈದನಿಗೆ ಅಕ್ಕರೆಯ ಅತ್ತಿಗೆ ಆಗಿ ಅವ್ರಿಗೆಲ್ಲ ಕಷ್ಟಗಳನ್ನ ನಗುಮುಖದಿಂದ ನೀಗಿಸ್ತಾ ನಗ್ನಗ್ತಾ ಬಾಳ್ತೀನಿ, ಈ ಮನೆ ಬೆಳಗಿಸ್ತೀನಿ ಅಂತ.
ಸರಸ್ವತಿ. ಅತ್ತೆ ಒಂದು ನಿಮಿಷ ಅತ್ತೆ, ಇವ್ರೇನೋ ಕರಿತಾ ಇದಾರೆ, ಕೇಳ್ಕೊಂಡು ಬಂದ್ಬಿಡ್ತೀನಿ. ನನಗೆ ಮದ್ವೆಗೆ ಹೋಗ್ಬೇಕು, ಲೇಟ್ ಆಗ್ತದೆ ಅಂತ ನಾನು ಹೇಳ್ತಿದ್ದೀನಿ. ಸರಸ್ವತಿ. ಎಷ್ಟೊಂದು ದಾಚಾರಣ್ಣ ನಿನಗೆ. ಮೊದ್ಲ ಸೀರೆ ಇಸ್ತ್ರಿ ಮಾಡಿಟ್ಬಿಟ್ಟು ಹೋಗು, ಏನೋ ಗೊತ್ತಾಯ್ತಾ? ಸರಸ್ವತಿ, ಸರಸ್ವ. ಅತ್ತೆ ಒಂದ್ ನಿಮಿಷ ಬಂದೆ ಅತ್ತೆ. ಏನೇ ಮಾಡ್ತಿದ್ಯಾ? ಅದು ಅತ್ತೆ ಸೀರೆ ಐರನ್ನು. ಐರನ್ ಮನೆ ಹಾಳಾಯ್ತು, ಇಲ್ಲಿ ನನ್ನ ಮನೆ ಹಾಳಾಗ್ತಾ ಇದೆ. ಕೈ ಏನಾಯ್ತು ನೋಡು, ನಮ್ಮ ಫೌಂಡ್ರಿ ಲೇಬರ್ಸು ಆನಂದ ನಾಗರಾಜ ನನ್ನ ಹುಡುಕೊಂಡು ಮನೆ ಕಡೆ ಬರ್ತಾ ಇದ್ದಾರೆ. ಅವ್ರಿಗೆ ನಾನು ಮನೇಲೇ ಇಲ್ಲ ಅಂತ ಹೇಳ್ಬಿಡು. ಬೇಡ ಬೇಡ ಬೇಡ, ಒಂದು ಕೆಲಸ ಮಾಡು, ನಾನು ಮಡ್ರಾಸ್ ಹೋಗಿದ್ದೀನಿ, ಬರೋದಿನ್ನ ಒಂದು 4-5 ದಿವಸ ಆಗುತ್ತೆ ಅಂತ ಹೇಳು. ಆಯ್ತಾ? ಹೋಗು ಹೋಗೋಣ. ಒಂದ್ ನಿಮಿಷ ರೀ. ಏನು? ಅಮ್ಮ ಮಲಗಿದಾಳೆ, ಜ್ವರ ಬಂದಿದೆ. ನನಗೆ ಜ್ವರ ಬರ್ತಾ ಇದೆ, ಇಲ್ಲಿ ಹೋಗಿ ಅವ್ರನ್ನ ಅವಾಯ್ಡ್ ಮಾಡು. ಸರ್, ಸರ್, ಸರ್. ಏನು ಏನ್ ಬೇಕಾಗಿತ್ತು? ನಮಸ್ಕಾರ. ಸುರೇಶ್ ಸರ್ ಇಲ್ವಾ ಅಮ್ಮ? ಸ್ವಲ್ಪ ಕರೀತೀರಾ? ಅವರು ಅವ್ರ ಮನೇಲಿಲ್ಲ. ಬಿಸ್ಕೆಟ್ಟು ಇಲ್ವಾ? ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಸುರೇಶ್ ಅವರು ಒಳಗಡೆ ಹೋಗಿದ್ದನ್ನ ನಾವು ಈಗ ತಾನೇ ನೋಡಿದೀವಿ. ಅದು ಅದು ಹೇಳಿದ್ನಲ್ಲ, ಅವ್ರ ಮನೇಲಿಲ್ಲ. ನಮ್ಮ ಹತ್ರ ನಾಟಕನ ಏನ್ ಮೇಡಮ್, ನೀವೇ ಸುಳ್ಳು ಹೇಳಿದ್ರೆ ನಮ್ಮಂತರ ಏನ್ ಮಾಡ್ಬೋದು ಹೇಳಿ? ನಾವೇನು ಸಾಲ ಕೇಳ್ತಾ ಇಲ್ಲ, 2 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಕೇಳಿದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 4-5 ದಿನಗಳಿಂದ ಫೌಂಡ್ರಿ ಕಡೆಗೆ ಬಂದಿಲ್ಲ. ಈಗ ನೋಡಿದ್ರೆ ಮನೇಲೆ ಇದ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೂ ಸಾಕಾಗೋಗಿದೆ. ಸಂಬಳ ಇಲ್ಲದೆ ಸಂಸಾರ ಹೇಗೆ ಮಾಡೋದು? ಏನೋ ಫೌಂಡ್ರಿ ಲಾಸಲ್ಲಿ ಇದೆಯಲ್ಲ ಅಂತ ಸಂಬಳ ಇವತ್ತು ಕೊಡ್ಬೋದು, ನಾಳೆ ಕೊಡ್ಬೋದು ಅಂತ ನಾವು ಇಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ನಮ್ಮಿಂದ ಸಾಧ್ಯ ಇಲ್ಲ ಅಂತ. ಈಗ ಅವರಾಗ ಅವರೇ ಈಚೆಗೆ ಬರ್ಲಾರ ನಾವೇ ಒಳಗುಗ್ಬೇಕಾಗುತ್ತೆ. ಆಮೇಲೆ ಅದ್ರ ಪರಿಣಾಮ ನೆಟ್ಗಿರಲ್ಲ. ತಿನ್ನಕ್ಕೆ ಸರಿಯಾಗಿ ಗತಿ ಇಲ್ಲ, ಉಳೋದಕ್ಕೆ ಸರಿಯಾಗಿ ಬಟ್ಟೆನೂ ಇರೋಲ್ಲ, ಮಣ್ಣು ತಿಂದು ಕರ್ಲು ಜೀರ್ಣಿಸ್ಕೋತವೆ. ನಿನ್ನ ಮಗಳು ಇದ್ದಾಳೆ, ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ, ಎಲ್ಲನೂ ಪ್ರಾರಬ್ಧ ಕರ್ಮ. ಇವತ್ತು ಯಾಕೋ ಎಲ್ಲ ಹಳೆ ಸಂಗತಿಗಳು ನೆನಪಿಗೆ ಬರ್ತದೆ. ಬರೀ ಹಳೆಯದಲ್ಲ, ಹಳೆಯ ನೋವಿನ ಸಂಗತಿಗಳು ನೆನಪಿಗೆ ಬರ್ತದೆ. ಈ 15 ವರ್ಷದ ಹಾದಿಯಲ್ಲಿ ತುಂಬಿರೋದು ಬರೀ ಮುಳ್ಳಿನ ಗಿಡಗಳು, ಕಣ್ಣೀರು, ರಕ್ತ ಹರಿಸೋ ಕಾರ್ಪುಣ್ಯಗಳು. ಲವನೇಶವು, ನೋವು ಅನ್ನೋದು ಈ 15 ವರ್ಷಗಳಲ್ಲಿ ಸಿಗಲೇ ಇಲ್ವಾ? ಇಲ್ಲ, ಹುಡುಕಿದ್ರೂ ಇಲ್ಲ, ತಡ್ಕಿದ್ರೂ ಇಲ್ಲ. ಸರಸ್ವತಿ, ನಿನ್ನಂಥ ನತದೃಷ್ಟ ಹೆಣ್ಣು ಇನ್ನೊಬ್ಳು ಇಲ್ಲ ಕಣೆ. ಇದೇನೇ ಸರಸ್ವತಿ, ಬಂದವಳೆ ಗರ ಬಡ್ದವಳಂಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಏನಾಯ್ತೆ ನಿಂಗೆ? ಸರಸ್ವತಿ, ಸರು, ಅಮ್ಮ ಅಮ್ಮ ಬಾಮ ಇಲ್ಲಿ. ಏನಮ್ಮ? ಅಮ್ಮ ಈ ಹಾಡು ಎಷ್ಟು ಚೆನ್ನಾಗಿದೆ ಗೊತ್ತಮ್ಮ? ನೀನು ಕಿವಿಗೆ ಹಾಕೊಂಡು ಹಾಡು ಚೆನ್ನಾಗಿದೆ ಅಂದ್ರೆ ನಂಗೇನು ತಿಳಿಬೇಕು? ಅಮ್ಮ ನೀನ್ ಹಾಡ್ದಂಗೆ ಇದೆಮ್ಮ. ನಾನು ಹಾಡ್ದಂಗ? ನಾನು ಹಾಡಿದ್ರೆ ಬರೀ ಅಪಶ್ರುತಿ, ಅದು ಯಾರ ಮನಸ್ಸಿಗೆ ಖುಷಿನೂ ಕೊಡಲ್ಲ, ಮುದನೂ ನೀಡಲ್ಲ. ಅಮ್ಮ
ಎತ್ಕೊಳಮ್ಮ ಹಾಡ್ ಕೇಳಮ್ಮ. ಅಮ್ಮ ಹಾಡ್ ಚೆನ್ನಾಗಿದೆ ಅಲ್ವಮ್ಮ? ತುಂಬ ಚೆನ್ನಾಗಿದೆ. ನೀನೇ ಕೇಳು. ಕ್ಯಾನ್ಸರ್ ಹುಣ್ಣಿನಂತೆ ನೀನು ಈ ಮನೇನ ಆವರಿಸ್ತಾ ಇದೆಯಾ ಸರಸ್ವತಿ? ಇಲ್ಲ, ಅದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂದರೆ ನೀನು ನಿನ್ನ ಗಂಡನಿಗೆ ಬೇಡ. ನಿನ್ನಿಂದ ಪಡೆಯೋಕ್ಕಾಗದೇ ಇರೋ ಸುಖನ ಅವನು ಬೇರೆ ಹೆಣ್ಣಲ್ಲಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟ. ಅದನ್ನು ತಡೆಯೋಕ್ಕೆ ಹೋದ ನಿನ್ನ ಮೈದನನ ಬದುಕು ಕಪ್ಪು ಚುಕ್ಕೆ ಆಗೋಯ್ತು. ಯೌವನದ ಹೊಸಲಲ್ಲಿ ಅವನ ಭವಿಷ್ಯ ಅಂಧಕಾರದಲ್ಲೇ ಮುಳುಗೋಯ್ತು. ಇದಕ್ಕೆಲ್ಲ ನೀನೇ ಕಾರಣ ಸರಸ್ವತಿ, ನೀನೇ ಕಾರಣ. ಮಾತಾಡ್ತಾ ಇದ್ದೀರ? ನಿಮ್ಮನ್ನು ಮದುವೆ ಆದಮೇಲೆ ನಾನು ಆ ದೇವ್ರನ್ನ ಪೂಜೆ ಮಾಡೋದೇ ಬಿಟ್ಬಿಟ್ಟೆ. ಯಾಕೆ? ಇಂಥ ಕೆಟ್ಟ ಗಂಡನ ಕೊಟ್ಟ ನೀನು ಒಬ್ಬ ದೇವರ ಅನ್ನೋ ರೋಷದಿಂದಾನ? ಯಾಕ್ರಿ ಈ ರೀತಿ ಮಾತಾಡಿ ನಾನು ನೋವು ಕೊಡ್ತಾ ಇದ್ದೀರಾ? ಪದೇ ಪದೇ ನಾನು ಕೆಟ್ಟದ್ದು ಮಾಡ್ತಾ ಇದ್ದೀನಿ, ನಾನು ಹೆಂಡತಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಯಾಕೆ ಅನ್ಕೊಳ್ತೀರಾ? ನೀವು ತುಂಬ ಒಳ್ಳೆಯವರಾಗಿರೋದ್ರಿಂದಾನೆ ಇನ್ನೊಬ್ರ ಬಗ್ಗೆ ನಿಮ್ಗಿರೋ ಮರುಕ ಕರುಣೆ ಈ ರೀತಿ ಸ್ವರೂಪ ತಾಳ್ತಾ ಇದೆ ಅಂತ ಕಾಣುತ್ತೆ. ಸರು, ಒಂದ್ಸಲ ನೀನು ತುಂಬ ಸತ್ಯವಾದ ಮಾತುಗಳನ್ನ ಆಡ್ತೀಯ. ನೀನು ನನ್ನನ್ನು ನಂಬಿ ನಿನ್ನ ಮನೆಯವರು ಬಿಟ್ಟು ಬಂದಿದ್ಯಾ. ಈ ಮನೆ ಸೊಸೆಯಾಗಿದ್ದೀಯಾ. ನಿನಗೆ ನಿನ್ನ ಮಗಳಿಗೆ ನಾನು ಆಸರೆಯಾಗಿರಬೇಕು. ನಿಮಗೆ ಒಂದು ಭದ್ರವಾದ ಭವಿಷ್ಯ ಕೊಡಬೇಕು. ನಾನೊಬ್ಬ ಒಳ್ಳೆ ಗಂಡನಾಗಬೇಕು, ಒಳ್ಳೆ ತಂದೆ ಆಗಬೇಕು ಅನ್ನೋ ಎಲ್ಲ ಆಸೆ ಇದೆ ಕಣೆ. ಅದರಲ್ಲಿ ನಿಮ್ಗೆ ಯಾಕ್ರಿ ಈಗ ಅನುಮಾನ? ಒಳ್ಳೆ ಮನಸ್ಸು ಹೊಂದಿದ್ರೆ ಸಾಕಾಸರು. ಮನಸ್ಸಿಗಿಂತ ಮುಖ್ಯವಾಗಿ ಒಳ್ಳೆ ಒಂದು ಕೆಲಸ ಅಂತ ಇರಬೇಕು. ವರಮಾನ ಚೆನ್ನಾಗಿರಬೇಕು. ಸಮೃದ್ಧಿಯಾಗಿಲ್ದಿದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಬದುಕುವಷ್ಟು ವರಮಾನ ಮೊದಲಿರಬೇಕು. ಏನೇ ಇದು? ಕಳ್ಳಿ ಥರ ಕೂತ್ಕೊಂಡು ನೋಡ್ತಾ ಇದೀಯಾ? ಏನೇ ನಿನ್ನ ಮನೆಯಲ್ಲೇ ಕಳ್ಳ ಪೊಲೀಸ್ ಆಟ ಆಡ್ತಾ ಇದೀಯಾ? ಕಳ್ರೆ ತುಂಬಿರೋ ಮನೆಗೆ ಪೊಲೀಸರು ಬರಲೇಬೇಕಲ್ಲ, ಏನು ಗೊತ್ತಾಯ್ತಾ? ಮನೆ ಮಾನ ಮರ್ಯಾದೆ ಮುಚ್ಚೋಕೆ ಕಳ್ಳ ಪೊಲೀಸ್ ಆಟ ಏನು? ಇನ್ನು ಏನೇನು ಆಡಬೇಕು ಅಂತ ಭಯ ಶುರುವಾಗಿದೆ. ನೋಡು, ಕಾಯ್ದ ಮೇಲೆ ಉಪ್ಸೋರು ಬೇಡ ನೀನು. ಈಗ ಪ್ರತಿ ಮಾತಕ್ಕೂ ಉಪ್ಪುರ್ದಾಗ ಉರಿತಾ ಇರೋದಕ್ಕೇನೆ ಈ ಮನೆ ಹತ್ಕೊಂಡು ಉರಿತಾ ಇರೋದು. ಇದೆಲ್ಲ ನನ್ನ ಕರ್ಮ ಅಂದ್ಕೊಂತೀನಿ ಬಿಡು. ಈಗೇನು ಹೊಸ ಕರ್ಮ ಶುರುವಾಗಿದೆ ಕಣ್ರಿ. ಏನು ಗೊತ್ತಾಯ್ತಾ? ನಿಮ್ಮ ಸೊಸೆ ಸ್ಕೂಲಿಂದ ಬಂದಾಗ್ಲಾತು ಗರ ಬಡ್ದವಳಂಗಿದ್ದಾಳೆ. ಕೂತ್ರೆ ಕೂತೇ ಇರ್ತಾಳೆ, ನಿಂತ್ರೆ ನಿಂತೇ ಇರ್ತಾಳೆ. ನನ್ಗೆ ಯಾಕೋ ತುಂಬ ಭಯ ಆಗ್ತಿದೆ, ಯಾವ ಕೆಟ್ಟ ಸುದ್ದಿ ತಂದಿದ್ದಾಳು ಅಂತ. ಸರಿ, ಅವಳು ಈಗ ಮಾಡ್ತಿದ್ದಾಳೆ ಯಾಕೆ ಅಂತ ವಿಚಾರಿಸಬಾರ್ದಾಗಿತ್ತಾ? ಸರಿ ಬಿಡು, ಈಗೆಲ್ಲ ಅವಳು
ಯಾಕಮ್ಮ ಸರಸ್ವತಿ, ಸ್ಕೂಲಿಂದ ಬಂದು ಹೀಗ್ಯಾಕೆ ಮೈ ಮರೆತು ನಿಂತ್ಕೊಂಡಿದ್ಯಾ? ನೋಡು, ಈಗ ತಲೆ ಹೋಗುವಂಥದ್ದು ಏನೂ ಆಗಿಲ್ಲ. ಅವರವರು ಮಾಡಿದ ಪಾಪ ಕರ್ಮಗಳನ್ನು ಅವರವರು ಅನುಭವಿಸಲೇಬೇಕು. ನೀನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ತೀಯ? ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚೋಕು. ಹೋಗು. ಹೌದು ಕಣೆ, ನಿನ್ ಸೊಸೆ ಮೊದಲನಾಗಿಲ್ಲ, ಹೇಗೆಗೋ ಆಡ್ತಾ ಇದ್ದಾಳೆ. ಹುಚ್ಚಿ ಥರ ಆಡ್ತಿದ್ದಾಳೆ. ಇವಳು ಹುಚ್ಚ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಏನೋ ಗೊತ್ತಾಯ್ತಾ? ದೇವರಿಗೆ ತುಪ್ಪದ ದೀಪ ಯಾವ ಸುಖಕ್ಕೋಸ್ಕರ? ಆ ದೇವರು ನಿನ್ನ ಜೀವನದಲ್ಲಿ ಏನ್ ಸಮೃದ್ಧವಾಗಿ ಹರಿಸ್ಬಿಟ್ಟಿದ್ದಾನೆ ಅಂತ ತುಪ್ಪದ ದೀಪ ಎಲ್ಲ ವ್ಯರ್ಥ, ಜೀವನನೇ ವ್ಯರ್ಥ ಅಂದ್ಮೇಲೆ ಯಾಕೆ ತುಪ್ಪದ ದೀಪ? ಹೇಳಕ್ ಹೋದ್ರಿ ನಿನ್ನೆ ಎಪ್ಸಕ್ಕೆ ಏನೋ ಅತ್ತೆ, ರಾತ್ರಿ ಎಲ್ಲ ಎಚ್ಚರವಾಗೇ ಇದ್ದೆ. ಬೆಳಗ್ಗೆ ಸ್ನಾನ ಮುಗಿಸಿ ಬರೋ ಅಷ್ಟೊತ್ತಿಗೆ ಅಮ್ಮ ಅಳ್ತಾ ಇದ್ಲು. ಅವಳಿಗೆ ಸಮಾಧಾನ ಮಾಡಿ ಮಲಗ್ಸಕ್ ಹೋದೆ, ಹಾಗೆ ಜಂಪ್ ಹಿಡಿದ್ಬಿಡ್ತು. ಮಳ್ಳಿ ಥರ ನಾಟಕ ಆಡ್ಬೇಡ. ನೀನು ಒಬ್ಳು ಸಂಸಾರಿನೇನೆ. ಸೊಸೆ ಆದವಳು ಮನೆ ಬೆಳಗೋ ಜ್ಯೋತಿ ಆಗ್ಬೇಕು, ಮನೆ ನುಡ್ಸೋ ಕಾಡ್ಗಿಚ್ಚ ಆಗ್ಬಾರ್ದು. ಏನೋ ಗೊತ್ತಾಯ್ತಾ? ಏನೇ ನಿನ್ ರಾಮಾಯಣ? ಬೆಳಿಗ್ಗೆ ಬೆಳಿಗ್ಗೆನೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಈ ಮನೆಯಲ್ಲಿ ನೆಮ್ಮದಿ ಅನ್ನೋದು ಹಾರೋಗ್ಬಿಟ್ಟಿದೆ. ಅಯ್ಯ ರಾಮ, ಅದ್ ಹಾರೋಗಿ ಬಹಳ ದಿನ ಆಗೋಗಿದೆ ಕಣ್ರಿ. ನಮಗ್ ಗೊತ್ತಾಗ್ತಿರೋದು ಇವತ್ತೇ. ಏನೋ ಮಾತಾಡಿದ್ರೆ ಮುತ್ತು ಬಿಡತ್ತೆ ಅಂತ ಸೋಗ್ ಹಾಕೊಂಡು ಪತಿವ್ರತ ಶಿರೋಮಣಿ ಅಪರಾವತಾರ ತೋರ್ಸಕ್ ಹೊರಟಿದಾಳಲ್ಲ ನಿಮ್ ಸೊಸೆ, ಒಳ್ಳೆ ಕೇಳಿ. ಹುಚ್ಚಿ ನೀನು. ದೇವ್ರಿದಾನೋ ಇಲ್ವೋ, ಅದು ಮೊದಲಿಂದನೂ ನಡೆದು ಬಂದ ಪದ್ಧತಿ. ದೇವ್ರನ್ನ ನಂಬ್ದೋಳು ನೀನು. ರಾತ್ರಿ ಕಳೆದು ಹಗಲು ಕೊಡೋನವನು. ಅವನ ಎದುರಿಗೆ ನಿಂತು ಅವನ ಹೆದ್ರಾಕೊಂಡ್ರೆ ಬಗೆಹರಿಯೋದು ಕೂಡ ಬಗೆಹರಿಯಲ್ಲ. ಸಮಸ್ಯೆಯಾಗೆ ಉಳಿಯುತ್ತೆ. ದೇವ್ರಿಲ್ಲ ಅನ್ನೋದಕ್ಕೂ ಬೆನ್ನೆಲುಬು ಬೇಕು. ಲೇ ಸರಸ್ವತಿ, ನಾಟಕ ಆಡೋದು ಬಿಟ್ಟು ರೂಮಿಂದ ಹೊರಗಡೆ ಬಾ. ಈ ಮನೆ ಮೇಲೆ ಕೂತಿರೋ ಗೂಬೆನೆ ಸಾಕು. ಜೊತೆಲಿ ನಂದೊಂದಿರ್ಲಿ ಅಂತ ಹೊಸ ನಾಟಕ ಆಡಕ್ ಹೋಗ್ಬೇಡ. ಹೊರಗಡೆ ಬಂದು ಮುಂದೆ ಏನಾಗ್ಬೇಕು ಅದನ್ನ ನೋಡು. ಏನೋ ಗೊತ್ತಾಯ್ತಾ? ಮಾಡೋದೆಲ್ಲ ಮಾಡಿ ಈಗ ಕಳ್ಳಿ ಹಂಗೆ ನಾಟಕ ಆಡ್ತಾಳೆ. ಇವಳು ಗಂಡ ಬೇರೆ ಮನೇಲಿ ಇದ್ದಾನೆ ಅಂತ ನೋಡಿದ ಮೇಲೂ ಈ ವಿಷಯನ ನಮ್ಮ ಹತ್ರ ಯಾಕೆ ಮುಚ್ಚಿಡ್ಬೇಕಾಗಿತ್ತು? ಏನೋ ದೊಡ್ಡದಾಗಿ ತನ್ನ ಸಂಸಾರ ತಾನೇ ಸರಿ ಮಾಡ್ಕೊಳ್ತೀನಿ ಅಂತ ಹೋದ್ಲು. ಇವಳು ತಾಣಕ್ಕೆ ಕುಣಿಯೋಕ್ಕೆ ಅಮ್ಮೋನ ಬೇರೆ ಇದಾನಲ್ಲ, ಎಲ್ಲ ನನ್ನ ಕರ್ಮ. ಇವಳು ಸೊಸೆನ ನನ್ನ ಮನೆ ತೊಳೆಯೋಕೆ ಬಂದಿರೋ ಹೆಮ್ಮಾರಿ. ಈ ಮನೆ ಸ್ಥಿತಿಗೆ ಬರೋದಕ್ಕೆ ನೀವೇ ಕಾರಣ ಅತ್ತೆ. ಒಂದು ದಿನ ಪ್ರೀತಿಯಿಂದ ಸೊಸೆ ಥರ ನನ್ನನ್ನು ನೋಡ್ಕೊಳ್ಳಿಲ್ಲ. ತಾಯಿ ಇಲ್ಲ ತಬ್ಲಿ ನಾನು. ಅಮ್ಮನ ಪ್ರೀತಿನ ನಿಮ್ಮಲ್ಲಿ ನೋಡೋದಕ್ಕೆ ಹರಸಾಹಸ ಪಟ್ಟೆ. ಆದರೆ ನಾನು ನಿಮ್ಮಲ್ಲಿ ನೋಡಿದ್ದೇನು? ಬರೀ ತಾತ್ಸಾರ, ದ್ವೇಷ, ಕೊಂಕು ಮಾತು. ಅಷ್ಟಕ್ಕೂ ನಾನು ಮಾಡಿರೋ ಮಹಾ ಅಪರಾಧ ಏನು ಅತ್ತೆ? ಏಯ್, ಏನೋ ಸಮಸ್ಯೆ ಇರ್ಬೇಕು ಕಣೆ. ಬಾಯ್ ಬಿಟ್ಟು ಹೇಳಕ್ಕಾಗ್ತಿಲ್ಲ ಅವಳಿಗೆ. ಅದನ್ನ ನಾವೇ ನೋಡಿ ಅರ್ಥ ಮಾಡ್ಕೋಬೇಕು ಕಣೆ. ಏನ್ರಿ ಅರ್ಥ ಮಾಡ್ಕೊಳ್ಳೋದು? ಉರಿಯೋ ಮನೆನ ಗುಟ್ಟಾಗಿ ಇಟ್ಕೊಳಕ್ಕಾಗತ್ತಾ? ಉರಿಯೋ ಬೆಂಕಿನ ಎಲ್ಲ ಕಥೆನೂ ಹೇಳಲ್ವಾ? ಮನೆ ಹತ್ಕೊಂಡು ಉರಿತಾ ಇದ್ರು, ಇನ್ನು ಏನ್ರಿ ಇವಳು ಬಿಗುಮಾನ? ಸಮಾಧಾನ ಮಾಡ್ಕೋ. ಬಾ ಒಳಗಡೆ ಮಾತಾಡೋದು ಬಾ, ನಡಿ.